ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ದಿಸ್ ಇಸ್ ಅನುಷಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ನಾನು ಒಂದು ಸ್ಪೆಷಲ್ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಅಂದರೆ ಅದು ನನಗೆ ಸ್ಪೆಷಲ್ ಪ್ಲೇಸು. ಯಾಕೆ ಅಂದರೆ ಅಲ್ಲಿ ನನಗೆ ಮೆಮೊರೀಸ್ ಇದ್ದಾವೆ. ಸೊ ಹಾಗಾಗಿ ಅದು ನನಗೆ ಸ್ಪೆಷಲ್ ಪ್ಲೇಸು. ಹಾಗೆ ನಾನಿವತ್ತು ಬೆಳಿಗ್ಗೆ ಫ್ರೆಶ್ ಅಪ್ ಆದಮೇಲೆ ನಾನು ಅಲೋವೆರಾ ಜೆಲ್ ಹಚ್ತೀನಿ. ಈ ಅಲೋವೆರಾ ಜೆಲ್ ಹಚ್ಚೋದ್ರಿಂದ ಫೇಸು ಗ್ಲೋ ಆಗಿ ಕಾಣುತ್ತೆ. ಹಾಗಾಗಿ ನಾನು ಡೈಲಿ ಮಾರ್ನಿಂಗ್ ಹಚ್ತೀನಿ. ಮತ್ತು ಮೇಕಪ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಈ ಅಲೋವೆರಾ ಜೆಲ್ನ ಹಚ್ಚಿದರೆ ಪ್ರೈಮರ್ ಆಗಿ ಕೂಡ ಯೂಸ್ ಮಾಡ್ಕೋಬೋದು. ಹಾಗೆ ಮೇಕಪ್ ಮಾಡಿದ್ಮೇಲೆ ಏನಾದರೂ ರ್ಯಾಷಸ್ ಆ ಥರ ಏನೂ ಬರೋದಿಲ್ಲ ಅಲೋವೆರಾ ಜೆಲ್ ಹಚ್ಚೋದ್ರಿಂದ. ಸೊ ಹಾಗಾಗಿ ಹಚ್ಕೋಬೋದು. ಮತ್ತು ನೈಟ್ ಕೂಡ ಇದನ್ನ ಹಚ್ಕೊಂಬಿಟ್ಟು ಮಲ್ಕೋಬೋದು. ಬೆಳಿಗ್ಗೆ ಗ್ಲೋ ಆಗಿ ಕಾಣುತ್ತೆ. ನೋಡಿ, ನಾನು ಇವಾಗ ಅಲೋವೆರಾ ಜೆಲ್ ಹಚ್ಚಿದ್ದೀನಿ, ಹೇಗೆ ಶೈನ್ ಹೊಡಿತಾ ಇದೆ ಫೇಸು ಅಂತ ಹೇಳ್ಬಿಟ್ಟು. ನೆಕ್ಸ್ಟು ನಾನಿವಾಗ ಫೇರ್ ಆ್ಯಂಡ್ ಲವ್ಲಿನ ಹಚ್ಕೊತೀನಿ. ನಾನು ಯಾವಾಗಲೂ ಫೇರ್ ಆ್ಯಂಡ್ ಲವ್ಲಿ ಹಚ್ಕೊಳೋದು. ಹಾಗೆ ಏನಾದ್ರು ಫಂಕ್ಷನ್ಗೆ ಹೋಗ್ಬೇಕಾದ್ರೆ, ಮದುವೆಗೆ ಹೋಗಬೇಕು ಅಂದರೆ, ಹಾಗೆ ಎಲ್ಲರೂ ಆಚೆ ಕಡೆ ಶಾಪಿಂಗ್ ಹೋಗ್ಬೇಕಂದ್ರೆ ನಾನು ಈ ಲ್ಯಾಕ್ಮಿ ಫೌಂಡೇಶನ್ನ ಇರುತ್ತಲ್ವ, ಅದನ್ನು ಕ್ರೀಮ್ ಜೊತೆ ಅಂದರೆ ಫೇರ್ ಆ್ಯಂಡ್ ಲವ್ಲಿ ಜೊತೆ ಮಿಕ್ಸ್ ಮಾಡ್ಕೊಂಡು ಹಚ್ಕೊತೀನಿ. ನೆಕ್ಸ್ಟ್ ನಾನು ಇಲ್ಲಿ ಪಾಂಡ್ಸ್ ಪೌಡ್ರ್ ತೊಗೊಂಡಿದ್ದೀನಿ. ನಾನು ಇದೇ ಪೌಡ್ರನ್ನ ಹಚ್ಕೊಳ್ಳೋದು. ಸೊ ಹಾಗಾಗಿ ನೆಕ್ಸ್ಟು ನಾನಿವಾಗ ಡ್ಯಾಸ್ಲರ್ ಅವರ ಐಲೈನರ್ ಹಚ್ಕೊತಾ ಇದ್ದೀನಿ. ನಾನು ಇದನ್ನು ಮಸ್ಕರ ಆಗಿ ಕೂಡ ಯೂಸ್ ಮಾಡ್ತೀನಿ. ಇದು ಕಣ್ಣಿಗೆ ಯಾವುದೇ ರೀತಿ ಎಫೆಕ್ಟ್ ಆಗೋದಿಲ್ಲ. ಸೊ ಇದು ಅಫೋರ್ಡಬಲ್ ಪ್ರೈಸಲ್ಲಿ ಕೂಡ ಸಿಗುತ್ತೆ. ಸೊ ಹಾಗಾಗಿ ನಾನು ಐಲೈನರ್ ಹಚ್ಕೊತೀನಿ. ನೆಕ್ಸ್ಟು ನಾನು ಇವಾಗ ಲಿಪ್ಪಿಗೆ ಲಿಪ್ ಬಾಮ್ ಹಚ್ಕೊತೀನಿ. ನೋಡಿ, ಇದು ನನ್ನ ಫೈನಲ್ ಮೇಕಪ್ಪು. ಇಷ್ಟು ನಾನು ಸಿಂಪಲ್ಲಾಗಿ ರೆಡಿ ಆಗ್ತೀನಿ. ಮತ್ತು ನೆಕ್ಸ್ಟು ನಾನು ಇವಾಗ ತಲೆ ಬಾಚ್ಕೊಂಡು ರೆಡಿ ಆದೆ. ಇವತ್ತು ಗುರುವಾರ ಆಗಿರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟು ಸಾಯಿಬಾಬಾ ಪೂಜೆ ಮಾಡಿದ್ವಿ. ಪೂಜೆ ಈ ರೀತಿಯಲ್ಲಿ ಆಗಿತ್ತು. ಈ ಪೂಜೆ ಎಲ್ಲ ಮಾಡಿದ ದಿನ ಎಲ್ಲ ಒಂಥರ ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ ಮತ್ತು ಖುಷಿ ಅನಿಸುತ್ತೆ. ಪೂಜೆ ಮಾಡಿದ ದಿನ ಪಾಸಿಟಿವ್ ರೀತಿ ಫೀಲ್ ಆಗುತ್ತೆ. ಎವ್ರಿ ಥರ್ಸ್ಡೇ ನಾನು ಸಾಯಿಬಾಬಾ ಟೆಂಪಲ್ಗೆ ಹೋಗ್ತಾ ಇದ್ದೆ ಮುಂಚೆ. ಇತ್ತೀಚೆಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ನನ್ನ ಮಗಳು ಹುಟ್ಟಿದಾಗಿಂದನೂ. ಇವಾಗಲೂ ಹೋಗ್ತೀನಿ, ಅಂದರೆ ಫ್ಲೂಯೆಂಟಾಗಿ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಇಲ್ಲೇನೇ ಪೂಜೆ ಮಾಡ್ಕೊಂಡು ಕೈ ಮುಕ್ಕೊಂಡ್ಬಿಡ್ತೀನಿ. ಟಿಫನ್ಗೆ ಅಂತ ಚಿತ್ರಾನ್ನ ಮಾಡಿದ್ರು. ಚಿತ್ರಾನ್ನ ತಿಂದ್ಕೊಂಡು ನನ್ನ ಮಗಳು ಎದ್ದಿದ್ಲು. ಸ್ನಾನ ಮಾಡಿಸ್ಮೇಲೆ ಹಾಗೆ ಮಲಗಿಸಿದ್ದೆ, ರೆಡಿ ಮಾಡಿರಲಿಲ್ಲ. ಇವಾಗ ಕ್ರೀಮು ಮತ್ತು ಕಾಡಿಗೆ ಹಚ್ಚಿ ರೆಡಿ ಮಾಡಿದೆ. ಅಷ್ಟರಲ್ಲಿ ನನ್ನ ಹಸ್ಬೆಂಡು ಆಟೋ ಕೂಡ ಬುಕ್ ಮಾಡಿದರು. ಆಟೋ ಕೂಡ ಬಂತು, ನಾವು ಕೂಡ ಹೊರಟ್ವಿ. ಆ ಪ್ಲೇಸ್ ಯಾವುದು ಅಂದರೆ, ನೀವು ಕೂಡ ನೋಡಿ ಗೊತ್ತಾಗುತ್ತೆ ಆ ಪ್ಲೇಸ್ ಯಾವುದು ಅಂತ. ಅಪೋಲೋ ಕ್ರೆಡಲ್ ಹಾಸ್ಪಿಟಲು. ಇಲ್ಲಿ ಚಿಲ್ಡ್ರನ್ಗೂ ಮತ್ತು ಪ್ರೆಗ್ನೆಂಟ್ ಅವ್ರಿಗೂ ಇಬ್ರಿಗೂ ನೋಡ್ತಾರೆ. ಇವತ್ತು ನನಗೆ ಜನರಲ್ ಚೆಕಪ್ಗೆ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ. ಹಾಗಾಗಿ ವಿಸಿಟ್ ಮಾಡಿದ್ವಿ. ಎಲ್ಲ ತಾಯಂದ್ರಿಗೂ ಅಷ್ಟೇ ಅಲ್ವಾ, ತಮ್ಮ ಮಕ್ಕಳು ಹುಟ್ಟಿದ ಪ್ಲೇಸ್ ಅವ್ರವ್ರಿಗೆ ಮೆಮೊರೀಸ್ ಎಲ್ಲಿರುತ್ತೆ. ಇವಾಗಲೇ ಅಲ್ಲ, ನಾವು ಆ ಸೈಡ್ ಹೋದಾಗೆಲ್ಲ ನೆನ್ಪು ಮಾಡ್ಕೊತ ಇರ್ತೀವಿ, ನನ್ನ ಮಗಳು ಇಲ್ಲೇ ಅಲ್ವಾ ಹುಟ್ಟಿದ್ದು, ನನ್ನ ಮಗ ಇಲ್ಲೇ ಅಲ್ವಾ ಹುಟ್ಟಿದ್ದು ಅನ್ನೋ ಥರ. ಹಾಗೆ ನಾವು ನನ್ನ ಮಕ್ಳಿಗೆ ಕೂಡ ಹೇಳ್ತಾ ಇರ್ತೀವಿ, ನೀವು ಇದೇ ಹಾಸ್ಪಿಟಲ್ ಹುಟ್ಟಿದ್ದು ಅಂತ ಹೇಳ್ಬಿಟ್ಟೆಲ್ಲ ಹೇಳ್ತಾ ಇರ್ತೀವಿ. ಅದೊಂಥರ ಖುಷಿ ಆಗುತ್ತೆ ಅಲ್ವಾ. ಹಾಗೆ ಲೈಫ್ ಟೈಮ್ ಮೆಮೊರಿಯಾಗಿ ಉಳ್ಕೊಳ್ಳುತ್ತೆ. ಹಾಸ್ಪಿಟಲ್ ಒಳಗೆ ಎಂಟ್ರಿ ಆಗಿ ರಿಸೆಪ್ಷನಲ್ಲಿ ಫೈಲ್ ಕೊಟ್ಟು ನಾವು ವೆಯ್ಟ್ ಮಾಡ್ತಾ ಇದ್ವಿ. ಅಷ್ಟರಲ್ಲಿ ಏನಕ್ಕೆ ವೆಯ್ಟ್ ಮಾಡಬೇಕು, ನನ್ನ ಮಗಳು ಹುಟ್ಟಿದ ಪ್ಲೇಸು ನೋಡ್ಕೊಂಬರೋಣ ಅಂತೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಅಲ್ಲಿ ಒಳಗಡೆ ಎಲ್ಲ ನೋಡಿ ಎಷ್ಟು ಹೈಜೀನಾಗಿ ಮೇಂಟೈನ್ ಮಾಡಿರ್ತಾರೆ ನರ್ಸಸ್ ಎಲ್ಲನೂ. ಹಾಗೆ ಡಾಕ್ಟರ್ಸು ಮತ್ತು ನರ್ಸ್ ತುಂಬಾ ಕೋಪ್ರೇಟ್ ಮಾಡ್ತಾರೆ. ಎಷ್ಟು ಸತಿ ಏನೇ ಡೌಟ್ ಬಂದು ಕೇಳಿದ್ರು ಅವರು ನಮಗೆ ಕ್ಲೀನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ನೋಡಿ, ಲಾಸ್ಟಲ್ಲಿ ಇದೆ ಅಲ್ವಾ, ಅದೇ ರೂಮೇ ನಾವು ಬುಕ್ ಮಾಡಿದ್ದು. ಹಾಗೆ ಇಲ್ಲಿ ನೋಡ್ಬೋದು, ಲಿಫ್ಟ್ ಡೋರ್ ಮೇಲೆ ಯಾವ್ಯಾವ ಫ್ಲೋರಿಗೆ ಹೋದ್ರೆ ಏನೇನು ವಾರ್ಡ್ ಸಿಗುತ್ತೆ ಅಂತೆಲ್ಲ ನಮ್ಗೆ ಮೆನ್ಷನ್ ಮಾಡಿದ್ದಾರೆ. ನಾವು ಕೆಳಗಡೆ ಬಂದ್ವಿ. ಅಷ್ಟೊತ್ತಿಗೆ ನಮ್ಮ ಟೋಕನ್ ನಂಬರ್ ಬಂದಿತ್ತು. ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಂಡು ಹೊರಗಡೆ ಬಂದ್ವಿ. ಹಂಗೆ ಆಟೋ ಬುಕ್ ಮಾಡಿದ್ವಿ. ಆಟೋ ಕೂಡ ಬಂತು. ಆಟೋದಲ್ಲಿ ಬಂದ್ವಿ. ಮನೆಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಆಮೇಲೆ ನಮ್ಮ ಮನೆ ಪಕ್ಕದಲ್ಲಿ ಒಂದು ಅಪಾರ್ಟ್ಮೆಂಟಲ್ಲಿ ಅಣ್ಣಮ್ಮ ದೇವ್ರನ್ನ ಕುಂದ್ರಿಸಿದ್ರು. ನಾವು ಹೋಗಿದ್ವಿ ದೇವರ ಆಶೀರ್ವಾದ ತೊಗೊಂಡು ಬರೋಣ ಅಂತೇಳ್ಬಿಟ್ಟು. ದೇವರಿಗೆ ಹೂವಿಂದ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಹಾಗೆ ನಮ್ಮ ಪಾಪುನು ಕೂಡ ಕೊಟ್ಟಿದ್ವಿ ಅಲ್ಲಿ ದೇವ್ರ ಹತ್ರ ಆಶೀರ್ವಾದ ಮಾಡಿಸ್ಲಿಕ್ಕೆ. ಹಾಗೆ ನೀರು ಹಾಕ್ಲಿಕ್ಕೂ ಕೊಟ್ಟಿದ್ವಿ. ಅವರು ದೇವ್ರದ್ದು ನೀರು ಹಾಕ್ತಾರೆ ಮತ್ತು ಕುಂಕುಮನ ಹಚ್ಬಿಟ್ಟು ಕೊಡ್ತಾರೆ. ಮತ್ತು ಇಲ್ಲಿ ಬೇರೆಯವರೆಲ್ಲ ದೇವರಿಗೆ ಇದು ಮಡ್ಲಕ್ಕಿ ಅಂತಾರಲ್ಲ, ಅದನ್ನು ಕೂಡ ತಂದಿದ್ರು. ಅಕ್ಕಿ, ಸೀರೆ, ಬೇಳೆ ಅದೆಲ್ಲನೂ ಕೊಡ್ತಾರೆ ಇಲ್ಲಿ. ನೋಡಿ, ಇಲ್ಲಿ ನಮ್ಮ ಪಾಪುನು ಕೂಡ ಕೊಟ್ಟಿದ್ದೀವಿ ದೇವರ ಆಶೀರ್ವಾದ ಪಡೀಲಿಕ್ಕೆ. ಪಾಪುನ ದೇವ್ರ ಹತ್ರ ಇಟ್ಬಿಟ್ಟು ನೀರು ಸಿಂಗಿಸ್ಬಿಟ್ಟು ಕೊಡ್ತಾರೆ ಪಾಪುಗೆ. ಹಾಗೆ ನಂತರ ನನಗೆ ಕೂಡ ಅವರು ಆಶೀರ್ವಾದ ಮಾಡಿದರು. ಹಾಗೆ ದೇವ್ರ ಮೇಲಿರೋ ಹೂವು ಮತ್ತು ಬಳೆ ಕೂಡ ಕೊಟ್ಟರು ನನಗೆ. ಅಲ್ಲೇ ಪ್ರಸಾದ ಇತ್ತು, ತಿನ್ಕೊಂಬಿಟ್ಟು ಮನೆಗೆ ಬಂದ್ವಿ. ಇವತ್ತಿನ ದಿನ ಹೀಗಿತ್ತು. ನನ್ನ ಚಾನಲ್ ಇಷ್ಟ ಆಗಿದ್ದರೆ